ಸ್ನೇಹಿತರೆ, ನಮ್ಮ ಸರ್ಕಾರ ಏಕಾಏಕಿ ಆಕ್ಷನ್ ತಗೊಳ್ಳೋದಕ್ಕಿಂತ ಪ್ರಿಕಾಷನ್ ತಗೊಂಡಿದ್ರೆ ಚೆನ್ನಾಗಿತ್ತೇನೋ ಅಂತ ನನಗನ್ನಿಸ್ತಾ ಇದೆ. ನೋಡಿ, ನಮ್ಮ ಸರ್ಕಾರ ಏವಿಯೇಷನ್ ಕಂಪನಿಗಳ ಮೇಲೆ ಹೇಳಿದಂತ ಒಂದು ನಿಯಮಗಳನ್ನ ಪಾಲಿಸ್ಬೇಕು ಅಂತ ಹೇಳಿ ಒಂದು ಆದೇಶನ ಹೊರಡಿಸುತ್ತೆ. ಅದೇನಪ್ಪಾ ಅಂತ ಹೇಳಿ ನಿಮ್ಗೆಲ್ಲ ಗೊತ್ತಿರೋ ಅಂತ ವಿಚಾರನೇ. ಅಂದ್ರೆ ಏನು ಪೈಲಟ್ಗಳಿದ್ದಾರೆ, ಪೈಲಟ್ಗಳು ಮಿನಿಮಮ್ ಅವ್ರಿಗೆ 48 ಅವರ್ಸ್ ಒಂದು ವಾರದಲ್ಲಿ ನಿದ್ದೆ ಮಾಡಕ್ಕೆ ರೆಸ್ಟ್ ಅನ್ನ ಕೊಡಬೇಕು ಅಂತ. ಕೆಲವು ಕಂಪನಿಗಳು 30 ಗಂಟೆಗಳ ಕಾಲ, ಕೆಲವು ಕಂಪನಿಗಳು 36-38 ಗಂಟೆಗಳ ಕಾಲ ಮಾತ್ರ ವಿಶ್ರಾಂತಿಯನ್ನ ಕೊಟ್ಟಿತ್ತು. ಸೊ ಈ ವಿಚಾರವಾಗಿ ಸರ್ಕಾರ ಹೇಳತ್ತೆ, ಇಲ್ಲ, ಅವ್ರಿಗೆ ಒಂದು ಒಳ್ಳೆ ರೆಸ್ಟ್ ಕೊಡಬೇಕು. ಯಾಕೆ? ಲಾಸ್ಟ್ ಏನು ವಿಮಾನ ದುರಂತ ನಡೆಯುತ್ತೆ ಏರ್ ಇಂಡಿಯಾ, ಅದರಲ್ಲಿ ಆ ದುರಂತದ ಒಂದು ಜಡ್ಜ್ಮೆಂಟ್ ಆ ರೀತಿಯಾಗಿ ಹೇಳತ್ತೆ. ಅಂದ್ರೆ ಅವ್ರು ಯಾರಿದ್ದಾರೆ ನಿರ್ವಹಣೆ ಮಾಡುವಂತವ್ರು ಪೈಲಟ್ಗಳು, ಅವ್ರಿಗೆ ಒಂದು ಒಳ್ಳೆ ರೆಸ್ಟ್ ಇರಬೇಕು. ಅವಾಗ ಮಾತ್ರ ನೂರಾರು ಜನ ಪ್ರಯಾಣಿಕರು ಸೇಫ್ ಆಗಿ ಹೋಗಿ ಲ್ಯಾಂಡ್ ಆಗುವಂಥದ್ದು. ಯಾಕಂದ್ರೆ ಮಧ್ಯರಾತ್ರಿಯಲ್ಲೂ ಲ್ಯಾಂಡ್ ಮಾಡ್ತಾರೆ, ಹಗಲಲ್ಲೂ ಲ್ಯಾಂಡ್ ಮಾಡ್ತಾರೆ. ಇದು ಪೈಲಟ್ ಆಗೋದು ತುಂಬಾ ಸುಲಭದ ವಿಚಾರ ಅಲ್ಲ. ಎಷ್ಟು ಫಿಸಿಕಲಿ ಫಿಟ್ ಇರಬೇಕು ಅಷ್ಟು ಮೆಂಟಲಿ ಕೂಡ ಫಿಟ್ ಇರಬೇಕು. ಫಿಸಿಕಲಿ ಮೆಂಟಲಿ ಫಿಟ್ ಇರ್ಬೇಕಂದ್ರೆ ಅವರನ್ನ ಕೇರ್ ಮಾಡ್ಕೊಳ್ಳೋದು ಅಷ್ಟೇ ಮುಖ್ಯವಾಗಿರತ್ತೆ. ಸೊ ಈ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡುತ್ತೆ. ಅದನ್ನೇ ನಮ್ಮ DGCA ಸರ್ಕಾರ ಆರ್ಡರ್ ಅನ್ನ ಹೊರಡಿಸುತ್ತೆ. ಹೌದು, ಬೇರೆ ಎಲ್ಲ ಏವಿಯೇಷನ್ ಅವರು ಈ ನಿಯಮಗಳನ್ನ ಪಾಲನೆ ಮಾಡಿ, ಏನು ಅವರಲ್ಲಿ ಪೈಲಟ್ಗಳ ಕೊರತೆ ಇದ್ರೆ ಇನ್ನೊಂದಷ್ಟು ಪೈಲಟ್ಗಳನ್ನ ತಗೊಳತ್ತೆ, ಈ ನಿಯಮಗಳನ್ನ ಪಾಲನೆ ಮಾಡಕ್ಕೆ ಶುರು ಮಾಡುತ್ತೆ. ಆದ್ರೆ ನಮ್ಮ ಇಂಡಿಗೋ ಮಾತ್ರ ಮಾಡಲ್ಲ. ಏನ್ ಮಾಡ್ಬಿಡತ್ತೆ ಸರ್ಕಾರ, ಒಂದಷ್ಟು ಫೈನ್ ಹಾಕ್ಬೋದು ಅಥವಾ ಇನ್ನೇನೋ ಮಾಡ್ಬೋದು ಅಂತ ಅವರ ನೆಗ್ಲಿಜಿಯನ್ಸಿನೂ ಇದೆ. ನಮ್ಗಿನ್ನೂ ಸ್ವಲ್ಪ ಟೈಮ್ ಕೊಡಿ, ಕಾಲಾವಕಾಶ ಕೊಡಿ ಅಂತ ಹೇಳಿ ಅವರು ಹೀಗೆ ದಿನವನ್ನ ಮುಂದೂಡ್ತಾ ಇರ್ತಾರೆ. ಆದ್ರೆ ಇನ್ನೂ ಸ್ವಲ್ಪ ಸ್ಟ್ರಿಕ್ಟ್ ಆಕ್ಷನ್ಸ್ ಅನ್ನ ಸರ್ಕಾರ ತಗೊಳ್ಬೋದಿತ್ತು. ಯಾಕಂದ್ರೆ ಏಕಾಏಕಿ ನಾವು ರದ್ದುಗೊಳಿಸಿದ್ರೆ ವಿಮಾನಗಳನ್ನ ಅನ್ನುವಂತಹ ಒಂದು ಮುಂದಾಲೋಚನೆ ನಮ್ಮ ಸರ್ಕಾರಕ್ಕೆ ಬೇಕಾಗಿತ್ತು. ನಮ್ಮ ಸರ್ಕಾರ ಆ ಕೆಲಸ ಮಾಡದೆ ಏಕಾಏಕಿ ಇದನ್ನ ರದ್ದುಗೊಳಿಸಿದ್ರಿಂದ ಏವಿಯೇಷನ್ ಕಂಪ್ನಿಗೆ ಏನು ಲಾಸ್ ಇಲ್ಲ ಕಣ್ರಿ. ಮೋರ್ ದೆನ್ 60% ಈ ದೇಶದಲ್ಲಿ ವಿಮಾನ ಅಂತ ಹೇಳಿದ್ರೆ ಅದು ಇಂಡಿಗೋನೆ. ಅಷ್ಟ್ರ ಮಟ್ಟಿಗೆ ಅವರು ಪ್ರಾಬಲ್ಯವನ್ನ, ಅಂದ್ರೆ ಏವಿಯೇಷನ್ ಫೀಲ್ಡ್ ಅಲ್ಲಿ ಪ್ರಾಬಲ್ಯವನ್ನ ಹೊಂದಿದ್ದಾರೆ. ಅವರನ್ನ ಅಷ್ಟು ಮಟ್ಟಿಗೆ ಬೆಳೆಯಕ್ ಬಿಟ್ಬಿಟ್ಟು ಇವತ್ತು ಏಕಾಏಕಿ ಅದನ್ನ ಕಟ್ಟಾಕಿರೋದ್ರಿಂದ ಲಕ್ಷಾಂತರ ಜನ ಇವತ್ತು ಪರದಾಡೋ ತರ ಆಗಿದೆ. ಒಳ್ಳೆ ಒಂದು ಮಾರ್ಕೆಟ್ ತರ ಆಗಿದೆ ನಮ್ಮ ಏರ್ಪೋರ್ಟ್ ಇವತ್ತು. ಇದಕ್ ಜವಾಬ್ದಾರಿ ಯಾರು ವಹಿಸ್ಕೋತಾರೆ? ಒಂದ್ ಹೆಣ್ಮಗಳು ಎಕ್ಸಾಮ್ ಬರ್ದಿಲ್ಲ ಅಂತ ಕಣ್ಣೀರ್ ಆಗ್ತಾ ಇದ್ರೆ, ಇನ್ನೊಂದ್ ಹೆಣ್ಮಗಳು ನನ್ ಗಂಡ ತೀರ್ಕೊಂಡಿದ್ದಾನೆ, ನನ್ಗೆ ಹೋಗಕ್ ಆಗ್ತಾ ಇಲ್ಲ, ಉಳಿಸ್ಕೊಳಕ್ ಆಗ್ಲಿಲ್ಲ ನನ್ ಗಂಡನ್ನ ಅಂತ. ಈ ತರ ಕತೆಗಳನ್ನ ನಾವು ಹೇಳ್ತಾ ಹೋದ್ರೆ ಸಾವಿರಾರು ಕತೆಗಳು. ಯಾಕಂದ್ರೆ ನೂರಾರು ಅಲ್ಲಿ ಪ್ರಯಾಣಿಕರಲ್ಲಿ ನೂರಾರು ಸಮಸ್ಯೆಗಳು, 10 ಸಮಸ್ಯೆಗಳು. ಅದನ್ನ ನಾವು ಅಡ್ರೆಸ್ ಮಾಡಕ್ಕಾಗಲ್ಲ. ಆದ್ರೆ ಅದನ್ನೆಲ್ಲ ನಾವು ಅಡ್ರೆಸ್ ಮಾಡ್ಬೋದಾಗಿತ್ತು ಯಾವಾಗ ನಮ್ಮ ಸರ್ಕಾರ ಸರಿಯಾದ ಕ್ರಮಗಳನ್ನ ಕೈಗೊಂಡಿದ್ದಾಗ. ಪ್ರಿಕಾಷನ್ ತಗೊಳ್ಬೇಕಿತ್ತು. ಈಗ ಏಕಾಏಕಿ ರದ್ದು ಮಾಡೋದಕ್ಕಿಂತ ಎಷ್ಟೊಂದು ಆಪ್ಷನ್ಸ್ ಇತ್ತು ಏವಿಯೇಷನ್ ಮೇಲೆ. ಇನ್ನು ಮುಂದೆ ಈ ಏವಿಯೇಷನ್ ಅಲ್ಲಿ ಪ್ರಯಾಣ ಮಾಡಬಾರ್ದು ಅಂತ ಒಂದು ನೋಟಿಫಿಕೇಶನ್ ಎಲ್ಲ ಏರ್ಪೋರ್ಟ್ ಅಲ್ಲಿ ಹೊರಡಿಸ್ಬೋದಿತ್ತು. ಯಾಕಂದ್ರೆ ನಾವು ಇಂಥ ತಾರೀಕಿಂದ ಈ ಏವಿಯೇಷನ್ ಅನ್ನ ರದ್ದು ಮಾಡ್ತೇವೆ ಅಂತ ಹೇಳಿ 1 ವೀಕ್ ಬಿಫೋರ್ ಇಂದ ನೀವು ನೋಟಿಫಿಕೇಶನ್ ಹಾಕ್ಬೋದಿತ್ತು, ಎಲ್ಲ ವೆಬ್ಸೈಟ್ಗಳಲ್ಲಿ ಹಾಕ್ಬೋದಿತ್ತು. ಇದರಿಂದ ಅವರು ನಿಮ್ಮ ಒಂದು ಏನಿತ್ತು ಕ್ರಮಗಳನ್ನ ಪಾಲನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ರು. ಎಲ್ಲ ಮೀಡಿಯಾಗಳಿದೆ ಇವತ್ತೇನು ಅಷ್ಟು ಕಷ್ಟ ಏನಿಲ್ಲ ಅಲ್ವಾ? ಪ್ರತಿಯೊಬ್ಬ ನಾಗರಿಕನನ್ನು ತಲುಪುವಷ್ಟು ಮಾಧ್ಯಮ ನಮ್ಮ ಹತ್ರ ಇವತ್ತಿದೆ. ಮೈನ್ ಸ್ಟ್ರೀಮ್ ಮಾಧ್ಯಮಗಳಿವೆ, ಪತ್ರಿಕಾ ಮಾಧ್ಯಮಗಳಿವೆ, ಸೋಷಿಯಲ್ ಮೀಡಿಯಾ ಇದೆ. ರೀಚ್ ಮಾಡಿಸ್ಬೋದಿತ್ತು. ಏಕಾಏಕಿ ರದ್ದು ಮಾಡಿ ಇವತ್ತು ಜನಸಾಮಾನ್ಯರು ಕಷ್ಟಪಡುವಂತಹ ಪರಿಸ್ಥಿತಿಯನ್ನ ನೀವು ತರಬಾರ್ದಾಗಿತ್ತು ಅನ್ನುವಂಥದ್ದು. ಹಾಗೆ ಎರಡನೇದು, ಯಾರು ನಮ್ಮ ಏವಿಯೇಷನ್ ಕಂಪನಿ ಏನ್ ಮಾಡ್ಬೋದಿತ್ತು, ರಿಕ್ವೆಸ್ಟ್ ಮಾಡ್ಬೋದಿತ್ತು. 1 ವೀಕ್ ಬಿಫೋರೇ ಇವ್ರ ಕೈಯಲ್ಲಿ ಇದನ್ನೆಲ್ಲ ಫುಲ್ಫಿಲ್ ಮಾಡಕ್ ಆಗಲ್ಲ ಅಂತ ಹೇಳಿದ್ರೆ ಅವರು ಜವಾಬ್ದಾರಿಯನ್ನು ಹೊತ್ಕೊಂಡು ಮೋರ್ ದೆನ್ 60% ನಮ್ಮ ಏವಿಯೇಷನ್ ಅನ್ನ ಈ ದೇಶದ ಜನರು ನಂಬಿದ್ದಾರೆ. ನಾವು ನಂಬರ್ 1 ಏವಿಯೇಷನ್ ಇನ್ ಇಂಡಿಯಾ ಅಂತ ಇರುವಾಗ ನಾವು ಅವ್ರಿಗೆ ಒಳ್ಳೆಯ ಸುರಕ್ಷಿತವಾದ ಒಂದು ಪ್ರಯಾಣವನ್ನ ಗ್ಯಾರಂಟಿ ಮಾಡೋದ್ರಿಂದ ನಾವು ಅವರಿಗೆ ಜವಾಬ್ದಾರಿಯನ್ನ ಹೊತ್ಕೊಳ್ಬೇಕು. ಅವರು ನಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ಇವರು ಇನ್ಫಾರ್ಮ್ ಮಾಡಬೇಕಿತ್ತು. ಮೇ ಬಿ ನಮ್ಮ ಏರ್ಲೈನ್ಸ್ ಅಲ್ಲಿ ವ್ಯತ್ಯಯ ಆಗಬಹುದು ಅನ್ನುವಂತಹ ಒಂದು ಸೂಚನೆಯನ್ನ ಇವರೇ ಕೊಡ್ಬೋದಿತ್ತು.
ಬೇಡಪ್ಪ ಇವ್ರಿಗೇನೋ ಹಣದಾಸೆ, ಇವ್ರು ಕೊಡ್ಲಿಲ್ಲ. ಸರ್ಕಾರ ಏನ್ ಮಾಡ್ತಾ ಇತ್ತು? ಈಗ ಇನ್ನೂ ಒಂದು ವಿಚಾರ ಏನಪ್ಪಾ ಅಂದ್ರೆ, ನೀವು ಜಸ್ಟ್ ಗೂಗಲ್ ಮಾಡಿ ಈಗ ಏನ್ ಲಾಸಸ್ ಆಗಿದೆ ಇದನ್ನ ಯಾರು ಭರಿಸ್ತಾರೆ ಜನಸಾಮಾನ್ಯರಿಗೆ ಅಂತ ಕೇಳಿದ್ರೆ, ಟಿಕೆಟ್ ಹಣ ಮಾತ್ರ ರಿಟರ್ನ್ ಮಾಡ್ಬಿಡಿ ಅಂತ ಹೇಳಿ ಸರ್ಕಾರ ಏನೋ ಆದೇಶ ಹೊರಡಿಸಿದೆ. ಆದ್ರೆ ಅದರಿಂದ ಆಗಿರುವಂತಹ ಕೊಲ್ಯಾಟ್ರಲ್ ಡ್ಯಾಮೇಜಸ್ ಅದನ್ನ ಯಾರು ತುಂಬಿಕೊಡ್ತಾರೆ? ಯಾರು ತುಂಬಿಕೊಡ್ತಾರೆ? ಎಷ್ಟೋ ದಿನದ ಕನಸು ಒಂದು ಎಕ್ಸಾಮ್ ಬರೆಯುವಂಥದ್ದು ಒಂದು ಹೆಣ್ಮಗಳಿಗೆ. ಆ ಎಕ್ಸಾಮ್ ಇನ್ ಯಾವಾಗ ಬರುತ್ತೋ ಗೊತ್ತಿಲ್ಲ. ಅದಕ್ಕೆ ಆಕೆ ಏನಾದ್ರು ಕೋರ್ಟ್ಗೆ ಹೋಗಿ ವಾಪಸ್ ಕೇಳಕ್ಕಾಗತ್ತಾ ನನ್ಗೆ ವಾಪಸ್ ಎಕ್ಸಾಮ್ ಮಾಡಿಸಿ ಅಂತ? ಅದು ಎಷ್ಟು ದೊಡ್ಡ ಹೋರಾಟ ಆಗ್ಬೋದು. ಕೇಳಬಾರ್ದು ಅಂತ ಏನಿಲ್ಲ, ಆಕೆಗೆ ರೈಟ್ಸ್ ಇದೆ, ಕೇಳಬಹುದು. ಒಂದು ವೇಳೆ ಅದನ್ನ ಕೋರ್ಟ್ ತೀರ್ಪು ಕೊಟ್ಟರು ಕೂಡ ಆಕೆ ಪರವಾಗಿ 1 ವರ್ಷ ಹೊರಟೋಗುತ್ತೆ. ಇವತ್ತು ಕೇಳಿದ ತಕ್ಷಣ ನಾಳೆನೆ ಕೋರ್ಟ್ ತೀರ್ಪು ಕೊಡುತ್ತಾ? ಇಷ್ಟು ದೊಡ್ಡ ಕಾಂಪ್ಲಿಕೇಶನ್ಸ್ ಆಗತ್ತೆ ಅಂತ ಗೊತ್ತಿದ್ದು ಕೂಡ, ಇದೊಂದು ಜಸ್ಟ್ ಎಕ್ಸಾಂಪಲ್. ಈ ತರ ಪ್ರತಿಯೊಬ್ಬರಿಗೂ ಒಂದೊಂದು ಕತೆ ಇರುತ್ತೆ. ಇಷ್ಟು ಡ್ಯಾಮೇಜಸ್ ಆಗತ್ತೆ, ಫೈನಾನ್ಷಿಯಲ್ ಲಾಸಸ್ ಆಗತ್ತೆ ಅಂತ ಗೊತ್ತಿದ್ರು DGCA ಸರ್ಕಾರ ಈ ರೀತಿಯಾದ ಕ್ರಮ ಯಾಕೆ ತಗೊಳ್ತು ಅಂತ ಹೇಳಿ ನಾಗರಿಕರಾದ ನಾವು ಪ್ರಶ್ನೆ ಮಾಡ್ಬೇಕಾಗಿದೆ ಇವತ್ತು. ಹೌದಾ ಅಲ್ವಾ? ಇದು ಏವಿಯೇಷನ್ನ ತಪ್ಪಲ್ಲ ಅಂದ್ರೆ 100% ಅಂತ ನಾನು ಹೇಳಲ್ಲ, ಅವರದ್ದು ತಪ್ಪಿದೆ. ಸರ್ಕಾರದ ಗೈಡ್ಲೈನ್ಸು ಎಲ್ರಿಗೂ ಸೇಮ್ ಆಗಿರುತ್ತೆ, ನೋಬಡಿ ಈಸ್ ಅಬೌವ್ ದ ಲಾ. ಆದ್ರೆ ಅದನ್ನ ಹಂತ ಹಂತವಾಗಿ ಇಂಪ್ಲಿಮೆಂಟೇಷನ್ ಮಾಡಿಸ್ಬೇಕಾಗಿರೋ ಕೆಲಸ ಯಾರ್ದು ಅಂತ ಕೇಳಿದ್ರೆ ಸರ್ಕಾರದ್ದೇ. ಒಬ್ಬ ಮಾಡ್ಲಿಲ್ಲ ಅಂತನ್ನುವಾಗ ಅವನ ಕೈಯಲ್ಲಿ ಸರಿಯಾದ ಕೆಲಸ ಮಾಡಿಸ್ಬೇಕು. ಸರಿ ಆಯ್ತು, ಏಕಾಏಕಿ ನಿಲ್ಸಿದ್ರೆ ಎಷ್ಟು ಲಕ್ಷಾಂತರ ಜನಕ್ಕೆ ಅನ್ಯಾಯ ಆಗತ್ತೆ. 1000ಕ್ಕೂ ಹೆಚ್ಚು ವಿಮಾನಗಳು ಒಂದೇ ಸರಿ ನಿಂತೋದ್ರೆ ಏನಾಗ್ಬೋದು ಅನ್ನೋ ಕಲ್ಪನೆ ಬೇಕಿತ್ತು. ಯಾಕಂದ್ರೆ ಕಾರ್ಗೋ ಇರತ್ತೆ ಅದರಲ್ಲಿ. ಯಾವುದೋ ಒಂದು ಮೆಡಿಸನ್ 24 hours ಅಲ್ಲಿ ಈ ತರ ಒಂದು ಹಾಸ್ಪಿಟ್ಲ್ಗೆ ರೀಚ್ ಆಗ್ಬೇಕು ಅಂತ ಕೂಡ ಯಾವುದೋ ಒಂದು ಕಾರ್ಗೋನಲ್ಲಿ ಇರ್ಬೋದು. ಅದು ರೀಚ್ ಆಗದೆ ಇವತ್ತು ಯಾವುದೋ ಒಂದು ಪ್ರಾಣಕ್ಕೆ ಕೂಡ ಹಾನಿಯಾಗಿರ್ಬೋದು. ನಾಟ್ ಓನ್ಲಿ ಪ್ಯಾಸೆಂಜರ್ ಹೋಗೋದನ್ನ ಮಾತ್ರ ನಾವು ಯೋಚನೆ ಮಾಡೋದಲ್ಲ ಅಲ್ವಾ? ನಿಮ್ಗನ್ನಿಸ್ತಾ ಇಲ್ವಾ ಹೌದು ಅಂತ? ಎಲ್ಲರೂ ಏನು ಟಿಕೆಟ್ಗಳನ್ನು ಬುಕ್ ಮಾಡಿಕೊಂಡು ಯಾವುದೋ ಕಾಶ್ಮೀರಕ್ಕೋ ಇಲ್ಲ ಅಂದ್ರೆ ಇನ್ಯಾವುದೋ ಕೇರಳದಲ್ಲಿ ಇನ್ಯಾವುದೋ ಒಂದು ಊಟಿಗೋ ಎಲ್ಲಿಗಾದ್ರೂ ಏನೋ ಟೂರ್ ಹೋಗ್ತಾ ಇದ್ದಾರೆ ಅನ್ಕೊಂಡಿದಾರ? ಆಕ್ಚುಲಿ ಯಾಕೆ ಇರುವಂತದ್ದು ಟ್ರಾನ್ಸ್ಪೋರ್ಟೇಷನ್ ಅನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಬೇಕಾಗಿರುವ ಜವಾಬ್ದಾರಿ ಯಾರ್ದು? ಸರ್ಕಾರದ್ದು. ಮೋದಿಜಿ ಒಂದು ಭಾಷಣ ಮಾಡ್ತಾ ಹೇಳ್ತಾರೆ, ಹವಾಯಿ ಚಪ್ಪಲ್ ಹಾಕೊಂಡು ಕೂಡ ಪ್ರಯಾಣಿಕರು ವಿಮಾನದಲ್ಲಿ ಹೋಗುವಂತಹ ಸರ್ಕಾರವನ್ನ ನಾನು ತಂದು ಕೊಡ್ತೇನೆ, ಅಷ್ಟು ಗ್ಯಾರಂಟಿಯನ್ನ ನಾನು ನಿಮಗ್ ಕೊಡ್ತೇನೆ, ಅದೇ ನನ್ನ ಭರವಸೆ ಅಂತ ಹೇಳಿ ಆಶ್ವಾಸನೆಯನ್ನು ಕೊಡ್ತಾರೆ. ಹವಾಯಿ ಚಪ್ಪಲ್ ಬೇಡ ಮಾರ್ರೆ, ನಮ್ಮ ಹಣ ನಾವು ಕೊಟ್ಟು ನಾವು ಹೋಗುವಾಗ ಎಷ್ಟೋ ಜನ ಹಣ ಕೂಡಿಟ್ಟು ಫ್ಲೈಟಲ್ಲಿ ಹೋಗಿ ಬೇಗ ಹೋಗಿ ಎಕ್ಸಾಮ್ ಬರೆಯೋಣ, ಇದ್ಯಾವುದೋ ಒಂದೇನೋ ಮಾಡೋಣ ಅಂತ ಇರ್ತಾರೆ. ಕಾರ್ಗೋನಲ್ಲಿ ಎಷ್ಟೋ ಮೆಡಿಸಿನ್ಸ್ ಇರುತ್ತೆ. ಇದನ್ನೆಲ್ಲ ಒಂದು 6 ದಿನಗಳ ಕಾಲ ರದ್ದು ಮಾಡಿ ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗಿರ್ಬೋದು ಅಂತ ಹೇಳಿದ್ರೆ ಇಮ್ಯಾಜಿನ್ ಕೂಡ ಮಾಡಕ್ಕಾಗಲ್ಲ ಸ್ನೇಹಿತರೆ. ಅಷ್ಟು ದೊಡ್ಡ ಮಟ್ಟದ ಡ್ಯಾಮೇಜ್ ಅಂತೂ ಖಂಡಿತ ಆಗಿರತ್ತೆ. ಇದು ಏವಿಯೇಷನ್ ಕಂಪನಿಗೆ ಆದ ಡ್ಯಾಮೇಜ್ ಅಲ್ಲ, ಯಾರೆಲ್ಲ ಅದರಲ್ಲಿ ಟಿಕೆಟ್ ಬುಕ್ ಮಾಡಿಕೊಂಡು ಸಾಮಾನ್ಯ ಜನರಿಗೆ ಆಗಿರುವಂತಹ ಡ್ಯಾಮೇಜ್ ಇದು. ಈ ದೇಶದ ಜನರಿಗೆ ಆಗ್ತಾ ಇರೋ ಡ್ಯಾಮೇಜು. ಇದೆಲ್ಲ ಒಂದು ತಿಂಗಳು ಅಥವಾ 1.5 ತಿಂಗಳಲ್ಲಿ, 1 ತಿಂಗಳು ಬೇಡ 15 ದಿನದಲ್ಲಿ ಈ ಏವಿಯೇಷನ್ ಕಂಪನಿ ರಿಕವರ್ ಮಾಡ್ಕೊಳತ್ತೆ. ಆದ್ರೆ ಜನಸಾಮಾನ್ಯರಿಗೆ ಒಂದು ಜನ್ಮದ ಕನಸು, ಒಂದು ಎಕ್ಸಾಮ್ ಪಾಸ್ ಮಾಡೋ ಅಂಥದ್ದು ಈ ಜನ್ಮದ ಕನಸಾಗಿರ್ಬೋದು ಆ ಹೆಣ್ಮಗಳಿಗೆ. ಅದು ಒಂದು ನುಚ್ಚುಡೂರಾದ್ರೆ ಏನಾಗ್ಬೇಡ, ತನ್ನ ಪತಿಯನ್ನೇ ಕಳ್ಕೊಂತಾಳೆ ಒಬ್ಬ ಹೆಣ್ಮಗಳು, ಆಕೆ ಆ ಜೀವನ ಏನಾಗ್ಬೇಡ. ಹೌದಾ ಅಲ್ವಾ? ಇದೆಲ್ಲ ಜವಾಬ್ದಾರಿನ ಸರ್ಕಾರ ಹೊತ್ಕೊಳ್ಬೇಕು. ಸರ್ಕಾರ ಇದಕ್ಕೆಲ್ಲ ಉತ್ತರ ಕೊಡಬೇಕು ಅಂತ ಹೇಳಿ ನಾನು ಹೇಳ್ತೀನಿ. ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸುವಂತವರಾಗಿ. ಎನಿವೇಸ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, and don't forget to share this video. Thank you friends.